ತುಂಬ ಜನ ಕಾಮೆಂಟ್ಸಲ್ಲಿ MNCಗೆ ಯಾವ ಥರ ಎಕ್ಸಾಮ್ಸ್ ಬರೀಬೇಕು, MNCಗೆ ಜಾಯ್ನ್ ಆಗೋದಕ್ಕೆ ಏನೇನು ಮಾಡಬೇಕು ಅಂತ ಕೇಳ್ತಾ ಇದ್ರಿ. ಸೊ ಇವತ್ತು 2 ಎಂಟ್ರೆನ್ಸ್ ಎಕ್ಸಾಮ್ ಬಗ್ಗೆ ಹೇಳ್ತೀನಿ, 2 ಇಂಪಾರ್ಟೆಂಟ್ ಎಕ್ಸಾಮ್ಸ್ ಬಗ್ಗೆ ಹೇಳ್ತೀನಿ. ಅದರಿಂದ ನೀವು MNCಸ್ಗೆ ಅಪ್ಲೈ ಮಾಡ್ಬೋದು. ಇಫ್ ಯು ಆರ್ ಅ ಫ್ರೆಶರ್ ಆರ್ ಜಸ್ಟ್ 1 or 2 years ಎಕ್ಸ್ಪೀರಿಯನ್ಸ್ ಇರೋರು ಕೂಡ ಈ ಎಕ್ಸಾಮ್ನ ತಗೊಂಡು ಯು ಕ್ಯಾನ್ ಗೆಟ್ ಇನ್ ಟು MNCs. ಹಾಯ್ ಎವ್ರಿವನ್, ನಮಸ್ಕಾರ. ಇವತ್ತು TCS ಎಕ್ಸಾಮ್ ಮತ್ತು ಇನ್ಫೋಸಿಸ್ ಎಕ್ಸಾಮ್ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಇದಕ್ಕೆ ಹೇಗೆ ಪ್ರಿಪೇರ್ ಆಗಬೇಕು, ಎಷ್ಟು ಟೈಮ್ ಬೇಕಾಗುತ್ತೆ, ಯಾರು ಇದಕ್ಕೆ ಎಲಿಜಿಬಲ್ಲು, ಇದ್ರ ಬಗ್ಗೆ ಎಲ್ಲ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಫಸ್ಟ್ ಎಕ್ಸಾಮ್ ಇಸ್ TCS NQT. ಸೊ NQT ಸ್ಟ್ಯಾಂಡ್ಸ್ ಫಾರ್ ನ್ಯಾಷನಲ್ ಕ್ವಾಲಿಫೈಯರ್ ಟೆಸ್ಟ್. ಸೊ ಇದಕ್ಕೆ ಕೀ ಫೀಚರ್ಸ್ ಏನೇನು, ಯಾರ್ಯಾರು ಇದಕ್ಕೆ ಅಪ್ಲೈ ಮಾಡ್ಬೋದು ಅಂತಂದರೆ, ಫಸ್ಟ್ಲಿ ಬ್ಯಾಚುಲರ್ ಡಿಗ್ರಿ ಮಾಡಿರೋರು ಇಲ್ಲ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿರೋರು ಅಪ್ಲೈ ಮಾಡ್ಬೋದು. ಪ್ಲಸ್ ಪ್ರೊಫೆಷನಲ್ಸ್ ಅಪ್ಲೈ ಮಾಡ್ಬೋದು. ಬಟ್ ನಿಮ್ಮ ಎಕ್ಸ್ಪೀರಿಯನ್ಸ್ 2 yearsಗಿಂತ ಕಡಿಮೆ ಇರಬೇಕು, ಆವಾಗ ನೀವು ಈ ಎಕ್ಸಾಮ್ನ ತಗೊಳ್ಬೋದು. ಈ TCS NQT ಎಕ್ಸಾಮ್ ಪ್ಯಾಟರ್ನ್ ಏನು ಅಂತಂದರೆ, ಫಸ್ಟು ನಿಮಗೆ ಲಾಜಿಕಲ್ ಥಿಂಕಿಂಗ್ ಮತ್ತು ಕಾಗ್ನಿಟಿವ್ ಸ್ಕಿಲ್ಸ್ ಏನಿರುತ್ತೆ ಅದ್ರ ಮೇಲೆ ಟೆಸ್ಟ್ ಇರುತ್ತೆ. ಅದಾದಮೇಲೆ ಟೆಕ್ನಿಕಲ್ ಸ್ಕಿಲ್ಸ್ ಅಂದರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, IT ರಿಲೇಟೆಡ್ ಕ್ವೆಶನ್ಸು ಇದೆಲ್ಲ ಇರುತ್ತೆ. ಇದಾದಮೇಲೆ ನಿಮಗೆ ನಿಮ್ಮ ಡೊಮೈನ್ ಏನಿರುತ್ತೆ ಅದ್ರ ಮೇಲೆ ಕ್ವೆಶನ್ಸ್ ಇರುತ್ತೆ. ಯಾರು ಮೆಕ್ಯಾನಿಕಲ್ ಬ್ಯಾಕ್ಗ್ರೌಂಡಲ್ಲಿ ಇರ್ತಾರೆ ಅವ್ರಿಗೆ ಟೆಕ್ನಿಕಲ್ ಏನಿರುತ್ತೆ, ಇವಾಗ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಏನು ಹೇಳಿದೆ ಅದು ಇಲ್ಲದೆ ಇರ್ಬೋದು. ಬಟ್ ನಿಮ್ಮ ಡೊಮೈನ್ ಸ್ಕಿಲ್ಸ್ ಏನಿರುತ್ತೆ ಅದ್ರ ಮೇಲಂತೂ ಕ್ವೆಶನ್ಸ್ ಇದ್ದೇ ಇರುತ್ತೆ. ಸೊ ದೀಸ್ ಆರ್ ದಿ ಪ್ಯಾಟರ್ನ್ಸ್. ನೆಕ್ಸ್ಟ್ ಏನು ಅಂತಂದರೆ ಇಟ್ಸ್ ಸ್ಕೋರಿಂಗ್. ಈ ಸ್ಕೋರ್ ಏನು ಬರುತ್ತೆ, ನೀವು ಈ ಎಕ್ಸಾಮ್ ಬರ್ದಾದ್ಮೇಲೆ ಏನು ಸ್ಕೋರ್ ತೊಗೊಳ್ತೀರಾ ಅದು 2 yearsವರೆಗೂ ವ್ಯಾಲಿಡ್ ಆಗಿರುತ್ತೆ. ಅದಾದಮೇಲೆ ಇಟ್ ವೋಂಟ್ ಬಿ ವ್ಯಾಲಿಡ್. ಸೊ ನೀವು 2 yearsವರೆಗೂ ಈ ಸ್ಕೋರ್ನ ಯೂಸ್ ಮಾಡ್ಕೊಳ್ಬೋದು. ಅದಾದಮೇಲೆ ಮತ್ತೆ ಎಕ್ಸಾಮ್ ತೊಗೊಳ್ಬೇಕಾಗುತ್ತೆ. ನೆಕ್ಸ್ಟ್ ಇನ್ನೊಂದೇನು ಅಂತಂದರೆ, ಈ ಅಪ್ಲಿಕೇಶನ್ಸ್ನ ಯಾರ್ಯಾರು ಅಕ್ಸೆಪ್ಟ್ ಮಾಡ್ತಾರೆ. TCS ಎಸ್ ಡೆಫಿನೆಟ್ಲಿ ಅವ್ರು ಅಕ್ಸೆಪ್ಟ್ ಮಾಡ್ತಾರೆ. ಅದು ಬಿಟ್ಟು ಬೇರೆ MNCs ಕೂಡ ಅಕ್ಸೆಪ್ಟ್ ಮಾಡ್ತಾರೆ. ಸೊ ಇಟ್ ಈಸ್ ವ್ಯಾಲಿಡ್ ಥ್ರೂ ಔಟ್ ಆಲ್ ದಿ MNCs. ಸೊ ನೀವು ಈ ಟೆಸ್ಟನ್ನ ತೊಗೊಂಡ್ರೆ, ಈ ಎಕ್ಸಾಮ್ನ ತೊಗೊಂಡ್ರೆ ಏನಾಗುತ್ತೆ, ಮಲ್ಟಿಪಲ್ ಡೊಮೈನ್ಸ್ಗೆ MNCsಲ್ಲಿ ಕೆಲಸ ಮಾಡೋ ಹಾಗೆ ಕ್ವಾಲಿಫೈ ಆಗ್ತೀರಾ. ಸೊ ಅದಕ್ಕೆ ಫಾರ್ ಅ ಫ್ರೆಶರ್ ಎಂಟ್ರಿ ಲೆವೆಲ್ ಜಾಬ್ ಇರೋರು ಈ ಥರ ಎಕ್ಸಾಮ್ಸ್ನ ತಗೊಳ್ತಾರೆ. ಸೊ ಇಲ್ಲಿ ಪ್ರಿಪೇರ್ ಆಗೋದಕ್ಕೆ ನಿಮ್ಗೆ ಏನೇನು ಬೇಕಾಗುತ್ತೆ, ಫಸ್ಟ್ಲಿ ಇಟ್ ಈಸ್ ಲಾಜಿಕಲ್ ಥಿಂಕಿಂಗ್. ಆಮೇಲೆ ನಿಮಗೆ ರೀಸನಿಂಗ್ ಕರೆಕ್ಟಾಗಿ ಗೊತ್ತಿರಬೇಕು, ಆಪ್ಟಿಟ್ಯೂಡ್ ಚೆನ್ನಾಗಿ ಬರ್ತಿರ್ಬೇಕು, ವರ್ಬಲ್ ಎಬಿಲಿಟಿನೂ ಚೆನ್ನಾಗಿರಬೇಕು. ಸೊ ದೀಸ್ ಆಲ್ ಕಮ್ಸ್ ಅಂಡರ್ ಕಾಗ್ನಿಟಿವ್ ಸ್ಕಿಲ್ಸ್. ಸೊ ಇದಿಷ್ಟು ನೀವು ಪ್ರಿಪೇರ್ ಮಾಡ್ಕೊಳ್ಬೇಕು. ಟೆಕ್ನಿಕಲ್ ಸ್ಕಿಲ್ಸಲ್ಲಿ ಏನೇನು ಕಲ್ತ್ಕೊಳ್ಬೇಕು, ಜಾವಾ ಇಸ್ ಅ ಮಸ್ಟ್. ಸೊ ಯಾವುದೇ MNCಗೆ ಅಪ್ಲೈ ಮಾಡ್ತೀರಾ ಅಂತಂದರೆ ಜಾವಾ ಕಲ್ತ್ಕೊಳ್ಳಿ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕೆ ಅಂತಂದರೆ ಎಂಟರ್ಪ್ರೈಸ್ ಲೆವೆಲ್ ಅಪ್ಲಿಕೇಶನ್ಸ್ ಎಲ್ಲ ಅವರು ಜಾವಾಲ್ಲೇ ಬಿಲ್ಡ್ ಮಾಡಿರ್ತಾರೆ. ಸೊ ಜಾವಾ ಅಂತೂ ಕೇಳ್ತಾರೆ. ಅದು ಬಿಟ್ಟು ಯು ಕ್ಯಾನ್ ಲರ್ನ್ C++, ಜಾವಾ ಸ್ಕ್ರಿಪ್ಟ್, ಪೈಥನ್ ಇದಿಷ್ಟನ್ನು ಕಲ್ತ್ಕೊಂಡಿರಿ. ಮತ್ತು ಇದಿಷ್ಟು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲ್ತ್ಕೊಳ್ಳೇಬೇಕು ಅಂತಿಲ್ಲ, ಯಾವುದಾದ್ರು 1-2 ಕರೆಕ್ಟಾಗಿ ಕಲ್ತ್ಕೊಂಡಿರಿ. ಇನ್ನು ಮಿಕ್ಕಿದ್ದು ಯು ಕ್ಯಾನ್ ಮ್ಯಾನೇಜ್. ಯಾಕಂದರೆ ಸಿಂಟ್ಯಾಕ್ಸ್ ಡಿಫ್ರೆಂಟ್ ಇರುತ್ತೆ, ಲಾಜಿಕ್ ಸೇಮ್ ಇರುತ್ತೆ. ಆಮೇಲೆ ಇದಿಷ್ಟು ಮಾಡಾದ್ಮೇಲೆ ನೀವು ನೆಕ್ಸ್ಟ್ ಏನು ಮಾಡ್ಬೋದು ಅಂದರೆ, ಪ್ರೀವಿಯಸ್ ಇಯರ್ದು ಕ್ವಶನ್ ಪೇಪರ್ಸ್ನ ಸಾಲ್ವ್ ಮಾಡಿ. ಸ್ಕೂಲಲ್ಲೆಲ್ಲ ಮಾಡ್ತಿದ್ರಲ್ಲ ಅದೇ ಥರನೇ ಕ್ವಶನ್ ಬ್ಯಾಂಕ್ಸ್ ತೊಗೊಳ್ಳಿ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್, NQT ಎಕ್ಸಾಮ್ಸ್ದೆಲ್ಲ ಏನೇನು ಕ್ವಶನ್ಸ್ ಇರುತ್ತೆ ಅದು ಹೇಗೆ ಬರುತ್ತೆ ಅದನ್ನೆಲ್ಲ ಸಾಲ್ವ್ ಮಾಡ್ತಾ ಹೋಗಿ. ದ್ಯಾಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್. ಓಕೆ, ನೆಕ್ಸ್ಟ್ ಒನ್ ಇಸ್ ಇನ್ಫೋಸಿಸ್ INFI-TQ. ಸೊ ಇದು ಒಂದು ಸರ್ಟಿಫಿಕೇಶನ್ ಎಕ್ಸಾಮ್, INFI ಸರ್ಟಿಫಿಕೇಶನ್ ಎಕ್ಸಾಮ್ ಅಂತಲೂ ಕರೀತಾರೆ. ಇಲ್ಲಿ ಯಾರ್ಯಾರು ಅಪ್ಲೈ ಮಾಡ್ಬೋದು, ಇಟ್ ಈಸ್ ಓನ್ಲಿ ಫಾರ್ BE ಗ್ರಾಜ್ಯುಯೇಟ್ಸ್. ಇಲ್ಲ ಫೈನಲ್ ಇಯರಲ್ಲಿ ಇರಬೇಕು, ಇಲ್ಲ ಗ್ರಾಜ್ಯುಯೇಟ್ ಆಗಿರಬೇಕು. ಸೊ BE ಮಾಡಿರೋರಿಗೆ ಈ ಎಕ್ಸಾಮ್ ತಗೊಳ್ಬೋದು. ಯಾಕೆ ಅಂತಂದರೆ ಇಟ್ ಹ್ಯಾಸ್ ಮೋರ್ ಟೆಕ್ನಿಕಲ್ ಕಾನ್ಸೆಪ್ಟ್ಸ್. ಸೊ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಿಂದ ಡೇಟಾಬೇಸ್, ಡೇಟಾ ಸ್ಟ್ರಕ್ಚರ್ಸ್, ಸೊ ಇಷ್ಟು ಕಾನ್ಸೆಪ್ಟ್ಸ್ ನಿಮಗೆ ಗೊತ್ತಿರಬೇಕು. ಇದರಲ್ಲಿ ನೀವು ಯಾವ್ಯಾವ್ದು ಕಲ್ತ್ಕೊಳ್ಬೇಕು, ಜಾವಾ ಆರ್ ಪೈಥನ್ ಈಸ್ ಅ ಮಸ್ಟ್. ಊಪ್ಸ್ ಕಾನ್ಸೆಪ್ಟ್ಸ್ ಗೊತ್ತಿರಬೇಕು, SQL ಚೆನ್ನಾಗಿ ಗೊತ್ತಿರಬೇಕು, ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಡೇಟಾ ಸ್ಟ್ರಕ್ಚರ್ಸ್ ಗೊತ್ತಿರಬೇಕು. ಸೊ ಇದಿಷ್ಟು ಫಸ್ಟ್ ರೌಂಡಲ್ಲಿ ಕವರ್ ಆಗುತ್ತೆ. ಸೊ ರೌಂಡ್ 2 ಅಲ್ಲಿ ಏನಾಗುತ್ತೆ, ಯಾರು ಸಿಸ್ಟಮ್ ಅಡ್ಮಿನಿಸ್ಟ್ರೇಟರ್, ಸಿಸ್ಟಮ್ ಇಂಜಿನಿಯರ್ ಈ ಥರ ರೋಲ್ಸ್ಗೆ ಅಪ್ಲೈ ಮಾಡ್ತಿರ್ತಾರೆ, ಅಂದರೆ ಹೈಯರ್ ರೋಲ್ಸ್ಗೆ ಅಪ್ಲೈ ಮಾಡ್ತಿರ್ತಾರೆ, ಅವ್ರಿಗೆ ಒಂದಷ್ಟು ಅಡ್ವಾನ್ಸ್ ಲೆವೆಲ್ ಕ್ವೆಶನ್ಸ್ ಬರುತ್ತೆ. ಸೇಮ್ ಟಾಪಿಕ್ಸ್, ಟೆಕ್ನಿಕಲ್ ಟಾಪಿಕ್ಸ್ ಎಲ್ಲ ಬರುತ್ತೆ, ಸೇಮ್ ಬರುತ್ತೆ. ಸೊ ಅದರಲ್ಲಿ ಅಡ್ವಾನ್ಸ್ ಲೆವೆಲ್ ಟಾಪಿಕ್ಸ್ನ ನೀವು ಕವರ್ ಮಾಡಬೇಕಾಗುತ್ತೆ. ಸೊ ನೀವು ಜಾಸ್ತಿ ಟೆಕ್ನಿಕಲ್ ನಾಲೆಜ್ನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ನೋಡಿ. ಸೊ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಊಪ್ಸ್ ಕಾನ್ಸೆಪ್ಟ್ಸ್, ಡೇಟಾಬೇಸ್ ಕಾನ್ಸೆಪ್ಟ್ಸ್ ಇದಿಷ್ಟನ್ನು ಚೆನ್ನಾಗಿ ಕಲ್ತ್ಕೊಂಡಿರಿ. ಇದ್ರ ಜೊತೆಗೆ ಈ ಇನ್ಫೋಸಿಸ್ದು ಏನೇನು ಮಾಕ್ ಎಕ್ಸಾಮ್ಸ್ ಇರುತ್ತೆ ಅದನ್ನು ನೋಡ್ಕೊಳ್ಳಿ. ಜೊತೆಗೆ ಇನ್ಫೋಸಿಸ್ದು ಹೈರಿಂಗ್ ಏನಿರುತ್ತೆ ಅದು ಹೇಗಾಗ್ತದೆ ಅದ್ರ ಬಗ್ಗೆನೂ ಚೆನ್ನಾಗಿ ತಿಳ್ಕೊಂಡಿರಿ. ದಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್. ಈ ಸರ್ಟಿಫಿಕೇಶನ್ ಮಾಡ್ಕೊಳ್ಳೋದ್ರಿಂದ ತುಂಬ ಕಡೆ ಈ ಸರ್ಟಿಫಿಕೇಶನ್ನ ಕನ್ಸಿಡರ್ ಮಾಡ್ತಾರೆ. ಸೊ ನಿಮ್ಮ ರೆಸ್ಯೂಮೇಲಿ ಈ ಸರ್ಟಿಫಿಕೇಶನ್ ಇದೆ ಅಂತಂದರೆ ಇಟ್ ಈಸ್ ಆನ್ ಆ್ಯಡೆಡ್ ಅಡ್ವಾಂಟೇಜ್. ಜೊತೆಗೆ ಯಾರು ಸಕ್ಸಸ್ಫುಲ್ ಕ್ಯಾಂಡಿಡೇಟ್ಸ್ ಇರ್ತಾರೆ ಅವ್ರಿಗೆ ಪ್ರೀ ಪ್ಲೇಸ್ಮೆಂಟ್ಸ್ ಆಫರ್ ಕೂಡ ಇರುತ್ತೆ.
ಸೊ ಯಾರ್ಯಾರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ ಅವ್ರಿಗೆ ಇಂಟರ್ವ್ಯೂ ಕೂಡ ಸಿಗುತ್ತೆ. ಸೊ ಈ ಎಕ್ಸಾಮ್ ಏನಿರುತ್ತೆ ಇದು ಇನ್ಫೋಸಿಸ್ ಅವ್ರು ಕಂಡಕ್ಟ್ ಮಾಡ್ತಿರೋದು. ಸೊ ಇನ್ಫೋಸಿಸ್ ಟ್ರೈನ್ಡ್ ಸ್ಟೂಡೆಂಟ್ಸ್ ಆಗಿರ್ಬೋದು ಅಥವಾ ಇನ್ಫೋಸಿಸ್ ಎಕ್ಸಾಮ್ ತಗೊಂಡಿರೋರಿಗೆ ಹೈ ವ್ಯಾಲ್ಯೂ ಇದೆ. ಇನ್ಫೋಸಿಸ್ ಇಂದ ಕಲ್ತ್ಕೊಂಡಿರೋರು, TCS ಇಂದ ಮಾಡಿರೋರು ಅಂತ ಒಂದು ಬ್ರ್ಯಾಂಡ್ ವ್ಯಾಲ್ಯೂ ಕ್ರಿಯೇಟ್ ಆಗುತ್ತೆ. ಸೊ ದಟ್ ಈಸ್ ವೈ ಈ ಇನ್ಫೋಸಿಸ್ ಮತ್ತೆ TCS ಎಕ್ಸಾಮ್ಸ್ ನ ತಗೊಳ್ಬೇಕಾಗುತ್ತೆ. ಈಗ TCS ಎಕ್ಸಾಮ್ ತಗೊಂಡ್ರೆ ಯಾವ ರೂಲ್ಸ್ ಸಿಗುತ್ತೆ ಮತ್ತೆ ಇನ್ಫೋಸಿಸ್ ತಗೊಂಡ್ರೆ ಯಾವ ರೂಲ್ಸ್ ಸಿಗುತ್ತೆ ಅಂತ ನೋಡೋಣ. ಲೆಟ್ಸ್ ಸ್ಟಾರ್ಟ್ ವಿತ್ ಎಂಟ್ರಿ ಲೆವೆಲ್. ಸೊ ಎಂಟ್ರಿ ಲೆವೆಲ್ಗೆ ಅಸಿಸ್ಟೆಂಟ್ ಸಿಸ್ಟಮ್ ಇಂಜಿನಿಯರ್ ಫಾರ್ TCS, ಇನ್ಫೋಸಿಸ್ಗೆ ಸಿಸ್ಟಮ್ ಇಂಜಿನಿಯರ್ ಆಗಿನೇ ಸೇರ್ಕೊಳ್ಬಹುದು. ನೆಕ್ಸ್ಟ್ ಅಡ್ವಾನ್ಸ್ಡ್ ರೋಲ್ಸ್ ಅಂತಂದ್ರೆ ಡಿಜಿಟಲ್ ಸ್ಪೆಷಲಿಸ್ಟ್ ಇಂಜಿನಿಯರ್ ಅಂತ ಕರೀತಾರೆ. ದಿಸ್ ಇಸ್ ಫಾರ್ TCS. ಇನ್ಫೋಸಿಸ್ಗೆ ಡಿಜಿಟಲ್ ಸ್ಪೆಷಲಿಸ್ಟ್ ಇಂಜಿನಿಯರ್ / ಪವರ್ ಇಂಜಿನಿಯರ್. ಟೆಕ್ನಾಲಜೀಸ್ ಯಾವ್ದು ಯೂಸ್ ಮಾಡ್ತೀರಾ? IoT ಯೂಸ್ ಮಾಡ್ತೀರಾ, AI ಯೂಸ್ ಮಾಡ್ತೀರಾ, ಕ್ಲೌಡ್ ಯೂಸ್ ಮಾಡ್ತೀರಾ. ಮತ್ತೆ ಇನ್ಫೋಸಿಸ್ ಅಲ್ಲೂ ಕೂಡ AI, ಕ್ಲೌಡ್, ಸೈಬರ್ ಸೆಕ್ಯೂರಿಟಿ, ಆಟೋಮೇಷನ್ ಸಿಮಿಲರ್ ಟೆಕ್ನಾಲಜೀಸ್ ನ ಯೂಸ್ ಮಾಡ್ತೀರಾ. ಇವಾಗ ರಿಸೋರ್ಸಸ್ ಎಲ್ಲಿಂದ ತಗೊಳ್ಳೋದು, ಫಸ್ಟ್ ವೀಕ್ ಏನ್ ಮಾಡಬೇಕು, ಸೆಕೆಂಡ್ ವೀಕ್ ಏನ್ ಮಾಡಬೇಕು, ಪ್ರಿಪ್ರೇಷನ್ ಹೇಗೆ ಮಾಡೋದು, ಇದ್ರ ಬಗ್ಗೆ ಎಲ್ಲ ನೋಡೋಣ. ಸೊ ಫಸ್ಟ್ 1 to 2 weeks ನೀವು ರೀಸನಿಂಗ್, ಲಾಜಿಕಲ್ ಥಿಂಕಿಂಗ್ ಇದ್ರ ಮೇಲೆ ವರ್ಕ್ ಮಾಡಿ. ಸೊ ಅದಕ್ಕೆ ರಿಸೋರ್ಸಸ್ ಯಾವುದು ಅಂತಂದ್ರೆ ಇಂಡಿಯಾ ಬಿಕ್ಸ್ ಮತ್ತೆ ಪ್ರೆಪ್ ಇನ್ಸ್ಟಾ ಅಂತ ಇದೆ. ನೆಕ್ಸ್ಟ್ ಸೆಕೆಂಡ್ ವೀಕ್ ಅಂಡ್ ಥರ್ಡ್ ವೀಕ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನ ಕಲ್ತ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿ. ಸೊ ಇದಕ್ಕೆ ತುಂಬಾ ಆಪ್ಷನ್ಸ್ ಇದೆ. ಯಾವ್ದಾದ್ರು ಪಾಪ್ಯುಲರ್ ಆಗಿರೋದನ್ನ ನೋಡ್ಕೊಳ್ಳಿ. ಮೇ ಬಿ ಗೀಕ್ಸ್ ಫಾರ್ ಗೀಕ್ಸ್ ಈ ತರದನ್ನೆಲ್ಲ ನೀವು ನೋಡ್ತಾ ಹೋಗ್ಬೋದು. ನೆಕ್ಸ್ಟ್ 5th and 6th ವೀಕ್ ಏನ್ ಮಾಡ್ಬೋದು ಅಂತಂದ್ರೆ ಅಲ್ಗೋರಿದಮ್ಸ್, ಅಡ್ವಾನ್ಸ್ಡ್ ಕೋಡಿಂಗ್ ಮೇಲೆ ವರ್ಕ್ ಮಾಡ್ತಾ ಹೋಗಿ. ಅದಕ್ಕೆ ಹ್ಯಾಕರ್ ರ್ಯಾಂಕ್ ಇಸ್ ಒನ್ ಆಫ್ ದಿ ಬೆಸ್ಟ್ ಎಕ್ಸಾಂಪಲ್. ಸೊ ಹ್ಯಾಕರ್ ರ್ಯಾಂಕ್ ಅಲ್ಲಿ ಎಷ್ಟೊಂದು ನಿಮಗೆ ಮಾಕ್ ಎಕ್ಸಾಮ್ಸ್ಗಳು ಸಿಗುತ್ತೆ, ಟೆಸ್ಟ್ಗಳು ಸಿಗುತ್ತೆ, ಅದ್ರ ಮೇಲೆ ವರ್ಕ್ ಮಾಡ್ತಾ ಹೋಗಿ. ನಿಮ್ ಲಾಜಿಕಲ್ ಥಿಂಕಿಂಗ್ ಆಗಿರ್ಬೋದು, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಸ್ಕಿಲ್ಸ್ ಆಗಿರ್ಬೋದು ಎಲ್ಲ ಸ್ಟ್ರಾಂಗ್ ಆಗ್ತಾ ಬರುತ್ತೆ. ಈಗ ಲಾಸ್ಟ್ ಒನ್ ಮಾಕ್ ಟೆಸ್ಟ್ ಮತ್ತೆ ಇಂಟರ್ವ್ಯೂಸ್. ಸೊ ಇದಕ್ಕೆ ಏನ್ ಮಾಡ್ಬೋದು ಅಂತಂದ್ರೆ ಇದಕ್ಕೆ ಎಷ್ಟೊಂದು ಆಪ್ಷನ್ಸ್ ಇದೆ. ಬಟ್ ಪಾಪ್ಯುಲರ್ ಆಪ್ಷನ್ಸ್ ಯಾವುದು ಅಂತಂದ್ರೆ TCS ಪ್ರೀವಿಯಸ್ ಇಯರ್ಸ್ ಮಾಕ್ ಟೆಸ್ಟ್ ನ ತಗೊಳ್ಳಿ, ಕ್ವಶನ್ ಬ್ಯಾಂಕ್ಸ್ ಇದೆಯಾ ನೋಡಿ. ಸೊ ಇದನ್ನ ಸಾಲ್ವ್ ಮಾಡ್ತಾ ಬಂದ್ರೆ ನಿಮ್ಗೆ ಆ ಲೆಸ್ ಟೈಮ್ ಅಲ್ಲಿ ಹೇಗೆ ಸಾಲ್ವ್ ಮಾಡೋದು, ಎಷ್ಟು ಕ್ವಶನ್ ಸಾಲ್ವ್ ಮಾಡ್ಬೋದು ಅಂತ ನಿಮ್ಗೆ ಗೊತ್ತಾಗುತ್ತೆ. ಇವಾಗ ನೀವು ಕೇಳ್ಬೋದು ನಾನು ಯಾಕೆ ಇದಕ್ಕೆ ಅಪ್ಲೈ ಮಾಡಬೇಕು ಅಂತ. ಈ 2 ಎಕ್ಸಾಮ್ ಯಾವ ತರ ಇದೆ ಅಂತಂದ್ರೆ ಇಟ್ ಇಸ್ ಗ್ಲೋಬಲಿ ಅಕ್ಸೆಪ್ಟೆಡ್. ಎಲ್ಲ ಕಡೆನೂ ಈ ಕಂಪನೀಸ್ ಇದೆ. ಮತ್ತೆ ಎಷ್ಟೊಂದು ಕಂಪನೀಸ್ ಇದಕ್ಕೆ ವ್ಯಾಲ್ಯೂ ಕೂಡ ಕೊಡ್ತಾರೆ, ಯಾಕಂದ್ರೆ ಇಟ್ ಇಸ್ ಬ್ರ್ಯಾಂಡ್ ವ್ಯಾಲ್ಯೂ, ನಾನು ಆಗ್ಲೇ ಹೇಳ್ದಂಗೆ. ಆಮೇಲೆ ಕೆರಿಯರ್ ಗ್ರೋತ್ ನ ಕನ್ಸಿಡರ್ ಮಾಡಿದ್ರೆ ಎರಡನ್ನೂ ಸಿಮಿಲರ್ ಆಗಿದೆ. ಸೊ ಅಸೋಸಿಯೇಟ್ ಇಂದ ಸ್ಟಾರ್ಟ್ ಮಾಡ್ತೀರಾ, ಇಲ್ಲ ಎಂಟ್ರಿ ಲೆವೆಲ್ ಜಾಬ್ ಇಂದ ಸ್ಟಾರ್ಟ್ ಮಾಡಿದಾಗಂತೂ ಅಸೋಸಿಯೇಟ್ ಲೆವೆಲ್ ನೆಕ್ಸ್ಟ್ ಹೋಗ್ತೀರಾ. ಅಸೋಸಿಯೇಟ್ ಇಂದ ನೀವು ನೆಕ್ಸ್ಟ್ ಸೀನಿಯರ್ ಆರ್ಕಿಟೆಕ್ಟ್ ಆಗ್ಬೋದು, ಸೀನಿಯರ್ ಡೆವಲಪರ್ ಆಗ್ಬೋದು, ಆಮೇಲೆ ಮ್ಯಾನೇಜ್ಮೆಂಟ್ ರೋಲ್ಸ್ ವರೆಗೂ ಹೋಗ್ಬೋದು. ಸೊ ನಿಮ್ ಕೆರಿಯರ್ ಗ್ರೋತ್ ವಿಲ್ ಬಿ ವೆರಿ ನೈಸ್. ಇದ್ರ ಜೊತೆಗೆ ನೀವು MNC ವರ್ಕ್ ಮಾಡಿ ಬೇರೆ ಕಡೆ ಹೋದ್ರೆ ಬ್ರ್ಯಾಂಡ್ ವ್ಯಾಲ್ಯೂ ಕ್ರಿಯೇಟ್ ಆಗುತ್ತೆ. ನಾನು ಆವಾಗಲೇ ಅದನ್ನು ಹೇಳಿದೆ. ಸೊ ಬ್ರ್ಯಾಂಡ್ ವ್ಯಾಲ್ಯೂ ಕ್ರಿಯೇಟ್ ಆದಾಗ ನಿಮಗೆ ನೆಕ್ಸ್ಟ್ ಕಂಪನಿಗೆ ಶಿಫ್ಟ್ ಆಗೋದಕ್ಕೆ, ನೆಕ್ಸ್ಟ್ ಜಂಪ್ಗೆ ತುಂಬಾ ಈಸಿ ಆಗುತ್ತೆ. TCS NQT ಏನಕ್ಕೆ ಅಪ್ಲೈ ಮಾಡಬೇಕು ಅಂತಂದ್ರೆ ಯಾವ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರೋರು ಕೂಡ ಈ ಎಕ್ಸಾಮ್ ನ ತಗೊಳ್ಬಹುದು. ಇನ್ಫೋಸಿಸ್ ಎಕ್ಸಾಮ್ ಬರೀ ಇಂಜಿನಿಯರ್ ಬ್ಯಾಕ್ ಗ್ರೌಂಡ್ ಅವ್ರಿಗೆ ಮಾತ್ರ ಇರುತ್ತೆ. ಸೊ ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಅವರು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ದೇ ವಿಲ್ ಹ್ಯಾವ್ ಅ ಪ್ರೀ ಪ್ಲೇಸ್ಮೆಂಟ್ಸ್ ಆಫರ್. ಬಟ್ TCS ಅವರು ಎನಿ ಬ್ಯಾಕ್ ಗ್ರೌಂಡ್, ಎನಿ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಇರೋರು ಇದಕ್ಕೆ ಅಪ್ಲೈ ಮಾಡಬಹುದು. ಇನ್ ಕೇಸ್ ನೀವು ಚೆನ್ನಾಗಿ ಸ್ಕೋರ್ ಮಾಡಿದ್ರೆ ಮಲ್ಟಿಪಲ್ ಕಂಪನೀಸ್ಗೆ ನಿಮ್ಗೆ ಅಪ್ಲೈ ಮಾಡೋ ಚಾನ್ಸಸ್ ಇರುತ್ತೆ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂತಂದ್ರೆ ಈ TCS ಎಕ್ಸಾಮ್ ಏನು ಅಂತಂದ್ರೆ ಮಲ್ಟಿಪಲ್ ಅಟೆಂಪ್ಟ್ಸ್ ನೀವು ಕೊಡ್ಬೋದು. ಫಸ್ಟ್ ಟೈಮ್ ಸ್ಕೋರ್ ಚೆನ್ನಾಗಿ ಬಂದಿಲ್ಲ ಅಂತ ಅನ್ಕೊಳ್ಳಿ, ಸೆಕೆಂಡ್ ಟೈಮ್ ನೀವು ಇಂಪ್ರೂವ್ ಮಾಡ್ಕೊಳ್ಬಹುದು ಅಥವಾ ಥರ್ಡ್ ಟೈಮ್ ಇಂಪ್ರೂವ್ ಮಾಡ್ಕೊಳ್ಬಹುದು. ಮತ್ತೆ ಈ ಸ್ಕೋರ್ 2 years ವ್ಯಾಲಿಡ್ ಇರೋದ್ರಿಂದ 2 years ವರೆಗೂ ನೀವು ಎಷ್ಟೊಂದು ಕಂಪನೀಸ್ಗೆ ಅಪ್ಲೈ ಮಾಡಬಹುದು. ಮತ್ತೆ 2 ಕಂಪನಿ ಟಾಪ್ ಕಂಪನೀಸ್ ಆಗಿರೋದ್ರಿಂದ ಎಲ್ಲ ಕಡೆ ಗ್ಲೋಬಲಿ ಈ ಕಂಪನೀಸ್ ಸರ್ಟಿಫಿಕೇಶನ್ ಆಗಿರ್ಬೋದು ಅಥವಾ ಎಕ್ಸಾಮ್ ಸ್ಕೋರ್ ಆಗಿರ್ಬೋದು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ಸೊ MNCಸ್ಗೆ ಯಾರು ಎಂಟರ್ ಆಗಬೇಕು ಅಂತಿದ್ದೀರಾ, ಇಫ್ ಯು ಆರ್ ಅ ಫ್ರೆಶರ್ ಅಂಡ್ ಜಸ್ಟ್ 2 years ಆಫ್ ವರ್ಕ್ ಎಕ್ಸ್ಪೀರಿಯನ್ಸ್ ಇದೆ ಅಂತಂದ್ರೆ ಪ್ಲೀಸ್ ಡೂ ಟ್ರೈ ದಿಸ್. ತುಂಬ ಜನಕ್ಕೆ MNCಯಲ್ಲೇ ವರ್ಕ್ ಮಾಡಬೇಕು ಅಂತ ಇಷ್ಟ ಇರುತ್ತೆ, ಅವರೆಲ್ಲರೂ ಪ್ಲೀಸ್ ಇದನ್ನ ಟ್ರೈ ಮಾಡಿ. ಇಫ್ ಯು ಆರ್ ರೆಡಿ ಟು ಲಾಂಚ್ ಯುವರ್ ಕೆರಿಯರ್ ವಿತ್ ಇಂಡಸ್ಟ್ರಿ IT ಲೀಡರ್ಸ್, ಇನ್ಫೋಸಿಸ್ ಮತ್ತು TCS ಈ ಥರ ಕಂಪ್ನೀಸಲ್ಲಿ ನೀವು ವರ್ಕ್ ಮಾಡಬೇಕು ಅಂತಿದ್ದೀರಾ, ಇಲ್ಲಿ ನಿಮ್ಮ ಕೆರಿಯರ್ ಲಾಂಚ್ ಮಾಡ್ಕೊಳ್ಬೇಕು ಅಂತಿದ್ದೀರಾ ಅಂತಂದರೆ ಪ್ಲೀಸ್ ಡೂ ಟ್ರೈ ದಿಸ್. ಮತ್ತು ಈ ವಿಡಿಯೋ ಅಲ್ಲಿ ನಿಮಗೆ ಏನೇ ಡೌಟ್ಸ್ ಇದ್ರೂ ಕಾಮೆಂಟ್ಸಲ್ಲಿ ಮೆನ್ಷನ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನೆಕ್ಸ್ಟ್ ವಿಡಿಯೋ ಅಲ್ಲಿ ಮತ್ತೆ ಮೀಟ್ ಮಾಡೋಣ. ಅಲ್ಲಿವರೆಗೂ ಕಲಿತಾ ಇರಿ, ಎಕ್ಸ್ಪ್ಲೋರ್ ಮಾಡ್ತಾ ಇರಿ. ಬಾಯ್.